ಸನ್ಯಾಸಿಯ ಜೊತೆಗಿನ ಆ ಘಟನೆಯ ನಂತರ ರಾಮಕೃಷ್ಣ ತನ್ನ ಮನೆಯ ಕಡೆಗೆ ಹೊರಟ. ನನ್ ರಾಮ ಬಂದ್ಯಾ? ಓಹೋ, ಅಡುಗೆ ತಯಾರಿ ಜೋರಾಗಿದೆ. ಊಟ ತಯಾರಾಗುವಷ್ಟರಲ್ಲಿ ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ. ಯಾರು ಆ ಸನ್ಯಾಸಿ? ಆ ಮಾತುಗಳು ಸುಮ್ಮನೆ ಹೇಳಿದ್ದೋ ಅಥವಾ ನಿಜವಾಗ್ಲೂ ಅದರಲ್ಲಿ ಏನಾದ್ರೂ ಅರ್ಥ ಇದೆಯೋ? ಅಮ್ಮ, ನಿನ್ ಕೈ ರುಚಿಗ್ ಮಾತ್ರ ವಯಸ್ಸೇ ಆಗಿಲ್ಲ. ಇದು ನಮ್ಮಮ್ಮ ಹೇಳ್ಕೊಟ್ಟ ಅಡ್ಗೆ ಕಣೋ. ಅರ್ಧರಾತ್ರಿ ಕಳೆದಿದೆ. ರಾಮಕೃಷ್ಣನಿಗೆ ನಿದ್ದೆ ಬರುತ್ತಿಲ್ಲ. ಹಾಸಿಗೆಯ ಮೇಲೆ ಹೊರಲಾಡುತ್ತಿದ್ದಾನೆ. ಯಾವುದು